ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 12 ಮುಗಿಯೋದಕ್ಕೆ ಬರ್ತಾ ಇದ್ದಂತೆ ಒಬ್ಬೊಬ್ಬರ ಮುಖವಾಡ ಕಳಚಿ ಬೀಳ್ತಾ ಇದೆ. ಇಷ್ಟು ದಿನ ಒಳ್ಳೆಯವರು ಅನ್ಸ್ಕೊಂಡವರ ಅಸಲಿ ಕಥೆ ಜಗಜ್ಜಾಹೀರಾಗ್ತಾ ಇದ್ರೆ, ಇಷ್ಟು ದಿನ ಕೆಟ್ಟವರು ಅನ್ಸ್ಕೊಂಡವರು ಒಳ್ಳೆಯವರಾಗಿ ಕಾಣೋದಕ್ಕೆ ಶುರುವಾಗಿದ್ದಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ರಕ್ಷಿತಾ ಶೆಟ್ಟಿ. ಕಳೆದ 2 ವಾರದಿಂದ ರಕ್ಷಿತಾ ಮುಖವಾಡ ನಿಧಾನಕ್ಕೆ ಕಳಚೋದಕ್ಕೆ ಶುರುವಾಗಿತ್ತು. ಈಗ ಎಲ್ಲವೂ ಕಣ್ಣಿಗೆ ಕಟ್ಟಿದಂತೆ ಕಾಣ್ತಾ ಇದೆ. ರಕ್ಷಿತಾ ಅಸಲಿ ಮುಖ ಏನು ಅನ್ನೋದು ಜನರಿಗೆ ಗೊತ್ತಾಗಿದೆ. ಹೀಗಾಗಿಯೇ ರಕ್ಷಿತಾಗೆ ಕಿಚ್ಚ ಸುದೀಪ್ ದೊಡ್ಡ ಶಾಕ್ ಕೊಟ್ಟಿರೋದು. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ರಕ್ಷಿತಾ ಬಗ್ಗೆ ಇಷ್ಟು ದಿನ ಜನ ಅಂದ್ಕೊಂಡಿದ್ದೇ ಒಂದು, ಈಗ ಅಂದ್ಕೊಳ್ತಿರೋದೇ ಮತ್ತೊಂದು. ಇಷ್ಟು ದಿನ ಚಿಕ್ಕ ಹುಡುಗಿ, ಏನೂ ಗೊತ್ತಿರದ ಹುಡುಗಿ, ಮುಂಬೈನಲ್ಲಿ ಬೆಳೆದ್ರು ಕನ್ನಡದ ಮೇಲೆ ಇನ್ನಿಲ್ಲದ ಅಭಿಮಾನ ಇದೆ. ಅದರಲ್ಲೂ ಎಲ್ಲ ವಿಷಯದಲ್ಲೂ ತುಂಬಾ ಮುಗ್ಧವಾಗಿರ್ತಾರೆ. ಇವರನ್ನ ಗೆಲ್ಲಿಸಬೇಕು, ಬಿಗ್ ಬಾಸ್ ಮನೆಯಲ್ಲಿ ಕೊನೆವರೆಗೂ ಇರುವಂತೆ ಮಾಡಬೇಕು ಅಂತಿದ್ರು. ರಕ್ಷಿತಾ ಬಗ್ಗೆ ಗೊತ್ತೇ ಇಲ್ಲದವರು ಕೂಡ ತುಂಬಾ ಇಷ್ಟಪಡೋದಕ್ಕೆ ಶುರು ಮಾಡಿದ್ರು. ಅದರಲ್ಲೂ ಅಶ್ವಿನಿ ಹಾಗೂ ಜಾಹ್ನವಿ ರಕ್ಷಿತಾ ಮೇಲೆ ಸವಾರಿ ಮಾಡ್ತಾ ಇದ್ದಾಗ ಇಡೀ ಕರುನಾಡಿನ ಜನ ರಕ್ಷಿತಾ ಬೆನ್ನಿಗೆ ನಿಂತಿದ್ರು. ಆಗ ರಕ್ಷಿತಾಗೆ ಇದ್ದ ಕ್ರೇಜ್ ನೋಡಿದ್ರೆ ಈ ಬಾರಿ ರಕ್ಷಿತಾರೆ ಬಿಗ್ ಬಾಸ್ ಗೆಲ್ಲಬಹುದೇನೋ ಅನ್ನೋ ರೇಂಜ್ಗೆ ಇತ್ತು. ರಕ್ಷಿತಾ ಮುಂದೆ ಗಿಲ್ಲಿಯು ಏನೂ ಇಲ್ವಾ ಅನ್ಸೋದಕ್ಕೆ ಶುರುವಾಗಿತ್ತು. ಆದರೆ ಇದೆಲ್ಲ ಮುಖವಾಡ ಅನ್ನೋದು ಈಗ ಬಯಲಾಗೋದಕ್ಕೆ ಶುರುವಾಗಿದೆ. ಮುಗ್ಧತೆಯ ಹಿಂದೆ ಬಿದ್ದಿದ್ದು ಪಕ್ಕ ಕ್ರಿಮಿನಲ್ ಮುಖವಾಡ ಅನ್ನೋದು ಈ ವಾರ ಜಗಜ್ಜಾಹೀರಾತಾಗಿದೆ. ಕಳೆದ 2-3 ವಾರದಿಂದಲೇ ರಕ್ಷಿತಾ ಅಂದ್ರೆ ಇರಿಟೇಟ್ ಅನ್ಸೋದಕ್ಕೆ ಶುರುವಾಗಿತ್ತು. ತುಂಬಾನೇ ಅಟೆನ್ಷನ್ ಸೀಕರ್ ಆಗಿರೋ ರಕ್ಷಿತಾ ಫುಟೇಜ್ಗಾಗಿ ಸಿಕ್ಕಾಪಟ್ಟೆ ಸರ್ಕಸ್ ಶುರು ಮಾಡಿದ್ರು. ಟಾಯ್ಲೆಟ್ ರೂಮ್ನಲ್ಲಿ ನಿದ್ದೆ ಮಾಡೋದು, ಸುಮ್ಮನೆ ಜಗಳ ಮಾಡೋದು, ತಮ್ಮ ಜೊತೆಗಿದ್ದವರನ್ನೇ ನಾಮಿನೇಟ್ ಮಾಡಿ ಮನೆ ಕಳಿಸೋದಕ್ಕೆ ನೋಡೋದು. ಆಮೇಲೆ ಮಾಳು ಜೊತೆ ಒಳ್ಳೆ ಸ್ನೇಹ ಇದೆ ಅಂದ್ಕೊಂಡು ಮಾಳು ಇಮೇಜನ್ನೆಲ್ಲ ತಾನೇ ಕಿತ್ಕೊಳ್ಳೋ ಕೆಲಸ ಶುರು ಮಾಡಿದ್ರು. ಇದೆಲ್ಲವೂ ನಿಧಾನಕ್ಕೆ ಮನೆಯವರಿಗೆ ಅರ್ಥ ಆಗ್ತಾ ಇತ್ತು. ಬಿಗ್ ಬಾಸ್ ನೋಡೋ ವೀಕ್ಷಕರಿಗೂ ಅರ್ಥ ಆಗೋದಕ್ಕೆ ಶುರುವಾಗಿತ್ತು. ಆದರೆ ಈ ವಾರ ಸೀಕ್ರೆಟ್ ರೂಮ್ಗೆ ಹೋಗ್ತಾ ಇದ್ದಂತೆ ರಕ್ಷಿತಾ ಅಸಲಿ ಕಥೆ ಏನು ಅನ್ನೋದು ಇಡೀ ಕರ್ನಾಟಕದ ಜನರಿಗೆ ಗೊತ್ತಾಗಿ ಹೋಗಿದೆ. ಆತ್ಮೀಯರೇ, ಬಹುತೇಕರು ಅಂದ್ಕೊಂಡಿರೋ ಹಾಗೆ ರಕ್ಷಿತಾ ಪಾಪದ ಹುಡುಗಿ ಅಲ್ಲ, ಪಕ್ಕ ಪ್ರೀ ಪ್ಲಾನ್ಡ್ ಹುಡುಗಿ. ಏನೇ ಮಾಡಿದ್ರು ಅದರ ಹಿಂದೆ 10 ಕಾರಣ ಇಟ್ಕೊಂಡಿರ್ತಾರೆ. ಆದರೆ ನೋಡೋರ ಕಣ್ಣಿಗೆ ಮಾತ್ರ ಪಾಪದ ಹುಡುಗಿ ಅನ್ಸ್ಕೊಳ್ಳೋದಿಕ್ಕೆ ನೋಡೋದು. ಅದೇ ಈ ವಾರ ಎಲ್ರಿಗೂ ಗೊತ್ತಾಗಿರೋದು. ರಕ್ಷಿತಾಗೆ ಈ ಬಾರಿ ಬಿಗ್ ಬಾಸ್ ಗೆಲ್ಲೋದು ಯಾರು ಅನ್ನೋದು ಚೆನ್ನಾಗಿ ಗೊತ್ತಿದೆ. ಗಿಲ್ಲಿಯೇ ಗೆಲ್ತಾರೆ, ಆತನ ಜೊತೆ ನಾನಿರಬೇಕು ಅನ್ನೋದನ್ನ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಹೀಗಾಗಿ 2 ವಾರದ ಹಿಂದೆ ಗಿಲ್ಲಿಯನ್ನೇ ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡಿದ್ದು. ಆದರೆ ಅದು ಸಕ್ಸಸ್ ಆಗಲಿಲ್ಲ. ಕೊನೆಗೆ ಮತ್ತೆ ಗಿಲ್ಲಿ ಜೊತೆ ಸೇರ್ಕೊಂಡು ನಾಟಕ ಶುರು ಮಾಡಿದ್ದು. ಗಿಲ್ಲಿ ಜೊತೆ ಇದ್ರೆ ಫುಟೇಜ್ ಸಿಗುತ್ತೆ ಅನ್ನೋದು ರಕ್ಷಿತಾಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಗಿಲ್ಲಿ ಜೊತೆ ಕಾವ್ಯ ಹಾಗೂ ಸ್ಪಂದನ ಇರೋದು ಇಷ್ಟ ಇಲ್ಲ. ಅದರಲ್ಲೂ ಕಾವ್ಯ ಗಿಲ್ಲಿ ಜೊತೆ ಇರೋದೇ ರಕ್ಷಿತಾರ ಮೇನ್ ಟಾರ್ಗೆಟ್. ಕಾವ್ಯರನ್ನ ಹೊರ ಕಳಿಸಿದ್ರೆ ಆ ಸ್ಥಾನದಲ್ಲಿ ನಾನಿರ್ತೀನಿ, ಕಾವ್ಯಾಗೆ ಸಿಗ್ತಾ ಇರೋ ಫುಟೇಜ್ ಎಲ್ಲ ನನಗೆ ಸಿಗುತ್ತೆ ಅನ್ನೋ ಪಕ್ಕ ಪ್ರೀ ಪ್ಲಾನ್ ನಡೀತಿತ್ತು. ಆದ್ರೆ ಅದನ್ನ ಹೇಗೆ ಸಾಧಿಸಿಕೊಳ್ಳೋದು ಅನ್ನೋದಕ್ಕೆ ಅವಕಾಶ ಸಿಕ್ಕಿರ್ಲಿಲ್ಲ. ಆದ್ರೆ ಈ ವಾರ ಸೀಕ್ರೆಟ್ ರೂಮ್ನಲ್ಲಿದ್ದ ಇಬ್ಬರಿಗೂ ಬಿಗ್ ಬಾಸ್ ವಿಶೇಷ ಅಧಿಕಾರ ಕೊಟ್ಟಿದ್ರು. ಅದನ್ನೇ ಬ್ರಹ್ಮಾಸ್ತ್ರ ಮಾಡ್ಕೊಂಡ ರಕ್ಷಿತಾ ಕಾವ್ಯರನ್ನ ಸೋಲಿಸೋದಕ್ಕೆ ಇನ್ನಿಲ್ಲದ ಸರ್ಕಸ್ ಮಾಡಿದ್ರು. ಈ ವಿಷಯದಲ್ಲಿ ಧ್ರುವಂತ್ ಬಗ್ಗೆ ಹೆಮ್ಮೆ ಅನ್ಸುತ್ತೆ. ಡೇ 1ನಿಂದಲೂ ಏನೋ ಆಡಬಾರದ ಮಾತನಾಡಿ ವಿಲನ್ ರೀತಿ ಕಾಣಿಸಿಕೊಂಡ್ರು ಬಿಟ್ರೆ ಧ್ರುವಂತ್ ಒಳಗೊಬ್ಬ ಅದ್ಭುತ ವ್ಯಕ್ತಿ ಇದ್ದಾರೆ. ಎಲ್ಲೂ ಯಾವತ್ತೂ ಮೋಸದ ಆಟ ಆಡಬೇಕು ಅನ್ನೋದು ಅವರ ಬಾಯಲ್ಲೇ ಬರಲಿಲ್ಲ. ಹೀಗಾಗಿ ಸುದೀಪ್ ಮುಂದೆ ಧ್ರುವಂತ್ ಹೀರೋ ಆಗಿದ್ದು, ರಕ್ಷಿತಾ ವಿಲನ್ ಆಗಿದ್ದು. ಆತ್ಮೀಯರೇ, ರಕ್ಷಿತಾ ವಿಷಯದಲ್ಲಿ ಭಗವಂತನೇ ಆಟ ಆಡ್ಬಿಟ್ಟ. ಯಾರನ್ನ ಹೊರ ಕಳಿಸ್ಬೇಕು ಅಂದ್ಕೊಂಡಿದ್ರು ಅವರೇ ಕ್ಯಾಪ್ಟನ್ ಆಗಿದ್ದಾರೆ. ಅವರಿಗೆ ಉತ್ತಮ ಸಿಕ್ಕಿದೆ. ಈ ವಿಷಯದಲ್ಲೂ ಈ ಹೆಣ್ಮಗಳ ಕಿರಿಕ್ ಹೋಗಿಲ್ಲ. ಮನೆಯವರ ನಿರ್ಧಾರವೇ ಸರಿಯಲ್ಲ ಅಂತ ಎಲ್ಲರ ಮುಂದೆ ವಾದ ಮಾಡಿದ್ದಾರೆ. ನಾನ್ ಹೇಳಿದ್ದೆ ಸರಿ, ನಾನ್ ಮಾಡಿದ್ದೆ ಕರೆಕ್ಟ್ ಅನ್ನೋ ಬುದ್ಧಿ ಇಡೀ ತಲೆ ತುಂಬಿಕೊಂಡಿದೆ. ಅತಿಯಾದ ಕುತಂತ್ರಿ ಆಟ ಆಡೋದಕ್ಕೆ ಶುರು ಮಾಡಿದ್ರೆ ಹೀಗೆ ಆಗೋದು. ಸೀಕ್ರೆಟ್ ರೂಮ್ನಲ್ಲಿದ್ದಾಗ ನಿಮ್ಮ ಪ್ರಕಾರ ಯಾರು ಬಿಗ್ ಬಾಸ್ ಗೆಲ್ಲಬೇಕು ಅಂದ್ರೆ ರಘು ಅಣ್ಣ ಅನ್ನೋ ರಕ್ಷಿತಾ ಸೀಕ್ರೆಟ್ ರೂಮ್ನಿಂದ ಬರ್ತಾ ಇದ್ದಂತೆ ಹೋಗಿದ್ದು ಗಿಲ್ಲಿ ಪಕ್ಕ. ಬಿಗ್ ಬಾಸ್ ಗೆಲ್ಲೋದು ರಘು ಅಂತೆ. ಆದ್ರೆ ಇವರ ಫುಟೇಜ್ಗೆ ಬೇಕಿರೋದು ಗಿಲ್ಲಿ. ರಕ್ಷಿತಾಗೆ ಚೆನ್ನಾಗಿ ಗೊತ್ತು.
ರಘು ಜೊತೆ ಇದ್ರೆ ಯಾವುದೇ ಫುಟೇಜ್ ಸಿಗಲ್ಲ ಅಂತ. ಹೀಗಾಗಿ ಗಿಲ್ಲಿಯನ್ನ ಟಾರ್ಗೆಟ್ ಮಾಡ್ತಾ ಇರೋದು. ಇಷ್ಟು ವಾರ ಸೈಲೆಂಟ್ ಗೇಮ್ ಆಡ್ತಾ ಇದ್ದ ರಕ್ಷಿತಾ ಮುಖವಾಡ ಈ ವಾರ ಕಳಚಿ ಬಿದ್ದಿದೆ. ರಕ್ಷಿತಾ ಬಗ್ಗೆ ಇಷ್ಟು ವಾರ ಜನರಿಗಿದ್ದ ಒಪಿನಿಯನ್ ಒಮ್ಮೆಲೆ ಬದಲಾಗಿ ಹೋಗಿದೆ. ಆತ್ಮೀಯರೇ, ಈ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.